10ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಚಾಪ್ಟರ್ 2 ಪಾಲಿನಾಮಿಯಲ್ಸ್ ಅಭ್ಯಾಸ 2.2 ಎಕ್ಸಸೈಸ್ 2.2 ಕ್ವೆಶ್ಚನ್ ನಂಬರ್ 2 ಸಬ್ ಕ್ವೆಶ್ಚನ್ 3 0 ಸ್ಕ್ವೇರ್ ರೂಟ್ ಆಫ್ 5 ಇಲ್ಲಿ ನಮಗೆ ಶೂನ್ಯತೆಗಳ ಮೊತ್ತ ಸಮ್ ಆಫ್ ಝೀರೋಸ್ ಹಾಗೆ ಶೂನ್ಯತೆಗಳ ಗುಣಲಬ್ಧ ಈ ಎರಡು ಬೆಲೆಗಳನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಉಪಯೋಗಿಸಿ ಒಂದು ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪೊಲಿನಾಮಿಯಲನ್ನು ಕಂಡುಹಿಡಿಬೇಕು. ಸೊ ಈಗ ಶೂನ್ಯತೆಗಳ ಮೊತ್ತ ಅಥವಾ ಸಮ್ ಆಫ್ ಝೀರೋಸನ್ನು ನಾವು ಆಲ್ಫಾ ಅಂತ ತೆಗೆದುಕೊಳ್ತೇವೆ. ಹಾಗೆ ಶೂನ್ಯತೆಗಳ ಗುಣಲಬ್ಧ ಅಥವಾ ಪ್ರಾಡಕ್ಟ್ ಆಫ್ ಝೀರೋಸನ್ನು ನಾವು ಬೀಟಾ ಅಂತ ತೆಗೆದುಕೊಳ್ತೇವೆ. ಸೊ ಶೂನ್ಯತೆಗಳ ಮೊತ್ತ ಅಂತ ಹೇಳಿದರೆ ನಾವು ಅದನ್ನು ಆಲ್ಫಾ ಪ್ಲಸ್ ಬೀಟಾ ಅಂತ ತೆಗೆದುಕೊಳ್ಬೋದು. ಆಲ್ಫಾ ಪ್ಲಸ್ ಬೀಟಾ ನಮಗೆ 0 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಬರೀತಾ ಇದ್ದೇನೆ. ನಂತರ ಶೂನ್ಯತೆಗಳ ಗುಣಲಬ್ಧ ಅಂದರೆ ಪ್ರಾಡಕ್ಟ್ ಆಫ್ ಝೀರೋಸನ್ನು ನಾವು ಆಲ್ಫಾ ಇಂಟು ಬೀಟಾ ಅಂತ ಬರೀತೇವೆ. ಅದನ್ನು ನಮಗೆ ಸ್ಕ್ವೇರ್ ರೂಟ್ ಆಫ್ 5 ಅಂತ ಕೊಟ್ಟಿದ್ದಾರೆ. ಆಮೇಲೆ ಶೂನ್ಯತೆಗಳ ಮೊತ್ತ ಹಾಗೆ ಶೂನ್ಯತೆಗಳ ಗುಣಲಬ್ಧ ಈ ಎರಡೂ ಬೆಲೆಗಳನ್ನು ನಾವು ವರ್ಗ ಸಮೀಕರಣ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಇಕ್ವೇಷನ್ನ ರೂಪದಲ್ಲಿ ಬರೆದರೆ ನಮಗೆ ಈ ರೀತಿಯ ಬೆಲೆ ಸಿಗ್ತದೆ. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಈ ಬೆಲೆ ನಮಗೆ ಹೇಗೆ ಸಿಗ್ತದೆ ಅಂದರೆ ಇದು ಶೂನ್ಯತೆಯ ಮೊತ್ತ ಹಾಗೆ ಇದು ಶೂನ್ಯತೆಯ ಗುಣಲಬ್ಧ. ಅಂದರೆ ನಾವಿದನ್ನು ಯಾವ ರೀತಿಯಲ್ಲಿ ಬರೀಬೋದು? ಇದನ್ನು ನಾವು ಈಗ ಆಲ್ಫಾ ಮತ್ತು ಬೀಟಾಗಳು ಯಾವುದೇ ಬಹುಪದೋಕ್ತಿಯ ಶೂನ್ಯತೆಗಳು ಅಥವಾ ಝೀರೋಸ್ ಆದರೆ ನಾವದನ್ನು ಎಕ್ಸ್ ಮೈನಸ್ ಆಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ ಅಂತ ಹೇಳಿ ಬರೀತೇವೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡ್ತಾ ಹೋದರೆ ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್, ಹಾಗೆ ಎಕ್ಸ್ ಇಂಟು ಮೈನಸ್ ಬೀಟಾ ಅಂತ ಹೇಳಿದರೆ ಎಕ್ಸ್ ಇಂಟು ಬೀಟಾ, ಹಾಗೆ ಮೈನಸ್ ಆಲ್ಫಾ ಇಂಟು ಎಕ್ಸ್ ಅಂತ ಹೇಳಿದರೆ ಮೈನಸ್ ಆಲ್ಫಾ ಎಕ್ಸ್, ಮೈನಸ್ ಆಲ್ಫಾ ಇಂಟು ಮೈನಸ್ ಬೀಟಾ ಅಂತ ಹೇಳಿದರೆ ಪ್ಲಸ್ ಆಲ್ಫಾ ಇಂಟು ಬೀಟಾ. ಹಾಗೆ ಇದನ್ನು ಸಿಂಪ್ಲಿಫೈ ಮಾಡಿದರೆ ಇದರಲ್ಲಿ ಎಕ್ಸ್ ಎನ್ನುವಂಥ ಟರ್ಮನ್ನು ಹೊರಗಡೆ ತೆಗಿಬೋದು, ಮೈನಸ್ ಸೈನನ್ನು ಹೊರಗಡೆ ತೆಗಿಬೋದು. ಆ ರೀತಿ ತೆಗೆದಾಗ ಉಳಿತಾ ಇದೆ ಆಲ್ಫಾ ಪ್ಲಸ್ ಬೀಟಾ ಅಥವಾ ಬೀಟಾ ಪ್ಲಸ್ ಆಲ್ಫಾ ಅಂತ ಬರೀಬೋದು ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ ಈ ಇಕ್ವೇಷನ್ನ ನಾನೀಗ ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಯಾಕೆಂದರೆ ಆಲ್ಫಾ ಮತ್ತು ಬೀಟಾಗಳು ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ ಅಥವಾ ಝೀರೋಸ್ಗಳಾಗಿವೆ. ಹಾಗಾಗಿ ನಾವು ಅದನ್ನು ಈ ರೀತಿಯಲ್ಲಿ ಬರೀಬೋದು ಸಿಂಪ್ಲಿಫೈ ಮಾಡಿ. ಆಮೇಲೆ ನಮಗೀಗ ಕೊಟ್ಟಿರುವಂಥ ಬೆಲೆಗಳೇನಿದೆ ಆ ಬೆಲೆಗಳನ್ನು ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದರೆ 0. ಸೊ 0 ಇಂಟು ಎಕ್ಸ್ನ ಬೆಲೆ ನಮಗೆ ಗೊತ್ತಿಲ್ಲ, ಸೊ ಹಾಗೆ ಬರೆದು ಬಿಡುವ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಹೇಳಿದರೆ ಸ್ಕ್ವೇರ್ ರೂಟ್ ಆಫ್ 5. ಸೊ 0 ಇಂಟು ಎಕ್ಸ್ ಅಂತ ಹೇಳಿದರೆ 0. ಸೊ ನಮಗಿಲ್ಲಿ ಸಿಗ್ತಾ ಇದೆ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5. ಇದೊಂದು ವರ್ಗ ಬಹುಪದೋಕ್ತಿ ಆಗಿದೆ. ಯಾಕೆಂದರೆ ಇಲ್ಲಿ ಡಿಗ್ರಿ ಅಥವಾ ಮಹತ್ತಮ ಘಾತ ಗರಿಷ್ಠ ಘಾತ 2 ಆಗಿದೆ. ಹಾಗಾಗಿ ಇದೊಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಇದು ಒಂದು ವಿಧಾನ. ಈ ಮೆಥಡ್ನ ಮೂಲಕ ನೀವು ವರ್ಗ ಬಹುಪದೋಕ್ತಿಯನ್ನು ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಇನ್ನೊಂದು ವಿಧಾನ ಇದೆ. ಈ ಇನ್ನೊಂದು ವಿಧಾನದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಆಲ್ಫಾ ಪ್ಲಸ್ ಬೀಟಾವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆ ಆಲ್ಫಾ ಪ್ಲಸ್ ಬೀಟಾ ಎನ್ನುವಂಥದ್ದು ಬಿ ಬೈ ಎಗೆ ಸಮವಾಗಿದೆ. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಕೂಡ ಬೆಲೆ ನಮಗೆ ಕೊಟ್ಟಿದ್ದಾರೆ. ಇದು ಸಿ ಬೈ ಎಗೆ ಸಮವಾಗಿದೆ. ಸೊ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 0. ಸೊ ಹಾಗಾಗಿ ಈ 0ವನ್ನು ಇಲ್ಲಿ ಬರೆಯುವ. ಹಾಗೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 5 ಇದೆ, ಹಾಗೆ ಇಲ್ಲಿ 0 ಇದೆ. ಸೊ ನಾವೀಗ ಇದನ್ನು ನೋಡಿಕೊಂಡು ಎ ಬಿ ಸಿಯ ಬೆಲೆಗಳನ್ನು ಕಂಡುಹಿಡಿಬೇಕು. ಈಗ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 5 ಇದೆ. ಇದನ್ನು ನಾವು ಸ್ಕ್ವೇರ್ ರೂಟ್ ಆಫ್ 5 ಭಾಗಿಸು 1 ಅಂತ ಕೂಡ ಬರೀಬೋದು. ಯಾಕೆಂದರೆ ಇದು ಸ್ಕ್ವೇರ್ ರೂಟ್ ಆಫ್ 5ಗೆ ಸಮವಾಗಿದೆ. ಹಾಗಾಗಿ ಎ ಇಸ್ ಈಕ್ವಲ್ ಟು ಇಲ್ಲಿ 1 ಅಂತ ತೆಗೆದುಕೊಳ್ಬೋದು. ಅದೇ ರೀತಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5. ಹಾಗೆ ಇಲ್ಲಿ ಬಿ 0 ಅಂತ ಇದೆ. ಇದನ್ನು ನಾವು 0 ಭಾಗಿಸು 1 ಅಂತ ತೆಗೆದುಕೊಳ್ಬೋದು. ಯಾಕೆಂದರೆ 0 ಭಾಗಿಸು 1 ಅಂತ ಹೇಳಿದರೆ 0.
ಸೊ ಇದನ್ನು ನೋಡಿಕೊಂಡು ನಾವು ಎ, ಬಿ ಮತ್ತು ಸಿಯ ಬೆಲೆಗಳನ್ನು ಕಂಡುಹಿಡಿಬೋದು. ಸೊ ಎ ಇಲ್ಲಿ ಎಷ್ಟಾಗಿದೆ? 1 ಆಗಿದೆ. ಹಾಗೆ ಬಿಯ ಬೆಲೆಯನ್ನು ನಾವೇನು ಹೇಳ್ಬೋದು? ಇಲ್ಲಿ ಬಿಯ ಬೆಲೆ 0 ಆಗಿದೆ. ಹಾಗೆ ಸಿಯ ಬೆಲೆ ಇಲ್ಲಿ √5 ಆಗಿದೆ. ಸೊ ಈ 3 ಬೆಲೆಗಳು ನಮಗೀಗ ಸಿಕ್ಕಿದೆ. ಈ 3 ಬೆಲೆಗಳನ್ನು ax² + bx + c ಈ ಇಕ್ವೇಷನ್ ಏನಿದೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಯ ಜಾಗದಲ್ಲಿ 1, ಸೊ 1 × x² ಪ್ಲಸ್ ಬಿಯ ಜಾಗದಲ್ಲಿ 0, 0 × x ಪ್ಲಸ್ ಸಿಯ ಜಾಗದಲ್ಲಿ √5. ಸೊ 1 × x² ಅಂತ ಹೇಳಿದರೆ x², 0 × x 0. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ ಉತ್ತರ x² ಪ್ಲಸ್ √5. ಸೊ ಇದು ಕೂಡ ಒಂದು ವರ್ಗ ಬಹುಪದೋಕ್ತಿಯಾಗಿದೆ. ಈ ಎರಡು ವಿಧಾನದಲ್ಲಿ ಯಾವುದಾದ್ರೂ ಒಂದು ವಿಧಾನವನ್ನು ಉಪಯೋಗಿಸಿ ನೀವು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೋದು. ನಂತರ ಕ್ವಶನ್ 1,1 ಅಂತ ಕೊಟ್ಟಿದ್ದಾರೆ. 4ನೇ ಕ್ವಶನ್ ನಂಬರ್ 2 ಅಲ್ಲಿ ಸಬ್ ಕ್ವಶನ್ 4. ಸೊ ಇಲ್ಲಿ ಕೂಡ ನಾವು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕು. ಸೊ ಮೊದಲಿಗೆ ನಮಗೆ ಶೂನ್ಯತೆಗಳ ಮೊತ್ತ ಅಂದರೆ ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದರೆ 1 ಅಂತ ಕೊಟ್ಟಿದ್ದಾರೆ. ಹಾಗೆ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ × ಬೀಟಾ ಅದು ಕೂಡ 1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಇಲ್ಲಿ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕು. ಸೊ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಲಿಕ್ಕೆ ನಾವು ಈ ಇಕ್ವೇಷನನ್ನು ಉಪಯೋಗಿಸಬೇಕು. ಅಂದರೆ ಆಲ್ಫಾ ಮತ್ತು ಬೀಟಾಗಳು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಥವಾ ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪೊಲಿನೋಮಿಯಲ್ ಅಂತ ನಾವು ತೆಗೆದುಕೊಂಡಾಗ x - ಆಲ್ಫಾ × x - ಬೀಟಾ ಅಂತ ಬರೀಬೋದು. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಸಿಗುವಂಥ ಇಕ್ವೇಷನ್ ಇದು. ಸೊ ಈ ಇಕ್ವೇಷನಲ್ಲಿ ನಾವು ಆಲ್ಫಾ ಪ್ಲಸ್ ಬೀಟಾದ ಬೆಲೆ ಹಾಗೆ ಆಲ್ಫಾ × ಬೀಟಾ ಇದರ ಬೆಲೆಯನ್ನು ಹಾಕಬೇಕು. ಸೊ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ × x ಪ್ಲಸ್ ಆಲ್ಫಾ × ಬೀಟಾ. ನೆಕ್ಸ್ಟ್ ಈಗ ಬೆಲೆಗಳನ್ನು ಹಾಕುವ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದರೆ 1 × x ಪ್ಲಸ್ ಆಲ್ಫಾ × ಬೀಟಾ ಅಂತ ಹೇಳಿದರೆ 1. ಸೊ ನಮಗಿಲ್ಲಿ ಸಿಗ್ತಾ ಇದೆ x² ಮೈನಸ್ ಎಕ್ಸ್ ಪ್ಲಸ್ 1. ಸೊ ಇದೊಂದು ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಈ ವಿಧಾನವನ್ನು ಉಪಯೋಗಿಸ್ಬೋದು. ಅಥವಾ ಎರಡನೇ ವಿಧಾನ ಇದೆ. ಈ ಎರಡನೇ ವಿಧಾನದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಯಾವುದಕ್ಕೆ ಸಮವಾಗಿದೆ? -b/aಗೆ ಸಮವಾಗಿದೆ. ಇಲ್ಲೀಗ ನಮಗೆ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದರೆ 1 ಅಂತ ಗೊತ್ತಿದೆ. ಸೊ ಇಲ್ಲಿ 1 ಅಂತ ನಮಗೆ ಬೆಲೆ ಗೊತ್ತಿದೆ. ಹಾಗೆ ಆಲ್ಫಾ × ಬೀಟಾ ಯಾವುದಕ್ಕೆ ಸಮವಾಗಿದೆ? c/aಗೆ ಸಮವಾಗಿದೆ. ಸೊ ಆಲ್ಫಾ × ಬೀಟಾ ಎನ್ನುವಂಥದ್ದು 1ಗೆ ಸಮವಾಗಿದೆ ಅಂತ ನಮಗೆ ಗೊತ್ತಿದೆ. ಸೊ ಈ ಎರಡು ಬೆಲೆಗಳನ್ನು ಕಂಪೇರ್ ಮಾಡಿ ನಾವು ಎ, ಬಿ ಮತ್ತು ಸಿಯ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಈಗ ಇಲ್ಲಿ 1 ಅಂತ ಹೇಳಿದರೆ ಇದನ್ನು ನಾವು 1/1 ಅಂತ ಕೂಡ ತೆಗೆದುಕೊಳ್ಬೋದು. ಇದು ಕೂಡ 1ಗೆ ಸಮವಾಗಿದೆ. ಅಂದರೆ ಇದರ ಪ್ರಕಾರ ನಾವಿಲ್ಲಿ ಹೇಳ್ಬೋದು ಸಿಯ ಬೆಲೆ ಎ, ಬಿ ಮತ್ತು ಸಿಯ ಬೆಲೆ ಎಷ್ಟು? ಸಿಯ ಬೆಲೆ 1 ಅಂತ ಹೇಳ್ಬೋದು. ಹಾಗೆ ಎಯ ಬೆಲೆ ಎಷ್ಟು? ಎಯ ಬೆಲೆ ಕೂಡ 1 ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಬಿಯ ಬೆಲೆಯನ್ನು ಕಂಡುಹಿಡಿಬೇಕು. ಇಲ್ಲಿ -b ಇರೋದ್ರಿಂದ ನಾವಿದನ್ನು 1/1 ಅಂತ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಯಾಕೆಂದರೆ 1/1 ಅಂತ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಇಲ್ಲಿ -b ಇದೆ. ಆದ್ದರಿಂದ ನಾವಿದನ್ನು ಹೇಗೆ ತೆಗೆದುಕೊಳ್ಬೋದಂದರೆ ಮೈನಸ್ ಚಿಹ್ನೆಯನ್ನು ಹಾಗೆ ಇಟ್ಟು ಇದನ್ನು ಮೈನಸ್ ಆಗಿ ತೆಗೆದುಕೊಳ್ಬೋದು. ಯಾಕೆಂದರೆ ಮೈನಸ್ ಪ್ಲಸ್ ಆಗ್ತದೆ. ಸೊ 1/1 ಅಂತ ಹೇಳಿದರೆ 1 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ಸೊ ಈ ಮೈನಸ್ ಇದರ ಸೈನ್. ಹಾಗೆ ಬಿಯ ಬೆಲೆ -1 ಅಂತ ತೆಗೆದುಕೊಂಡ್ರೆ ಮೈನಸ್ ಪ್ಲಸ್ ಆಗ್ತದೆ. ಹಾಗಾಗಿ ನಮಗೆ ಇಲ್ಲಿ ಬೆಲೆಯು 1 ಅಂತ ಬರ್ತದೆ. ಸೊ a = 1, c = 1 ಹಾಗೆ b -1. ನೆಕ್ಸ್ಟ್ ಈ ಬೆಲೆಗಳನ್ನು ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ನ ಜನರಲ್ ಫಾರ್ಮ್ ಏನಿದೆ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 1 × x² ಪ್ಲಸ್ ಇಲ್ಲಿ ಏನಿದೆ -b ಅಂದರೆ -1 × x ಪ್ಲಸ್ c 1. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 1 × x² ಅಂತ ಹೇಳಿದರೆ x² -1 × x ಅಂತ ಹೇಳಿದರೆ -x ಪ್ಲಸ್ 1.
ಸೊ ನೀವಿಲ್ಲಿ ನೋಡ್ಬೋದು ಎರಡೂ ಕಡೆಯಲ್ಲೂ ಕೂಡ ನಮಗೆ ಒಂದೇ ರೀತಿಯ ಬಹುಪದೋಕ್ತಿ ಸಿಕ್ಕಿದೆ. ಸೊ ಯಾವ ವಿಧಾನ ನಿಮಗೆ ತುಂಬ ಈಸಿ ಅಂತ ಕಾಣ್ತದೆ ಆ ವಿಧಾನವನ್ನು ಉಪಯೋಗಿಸಿ ನೀವಿಲ್ಲಿ ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪೊಲಿನಾಮಿಯಲನ್ನು ಫೈಂಡ್ ಔಟ್ ಮಾಡ್ಬೋದು.